ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಬಿಲ್ ಗೇಟ್ಸ್ ಅವರು ಮಳೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹವಾಮಾನವನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇನಂದ್ರೆ ಕೃತಕ ಮಳೆ ಅಂದ್ರೆ ಏನು, ಈ ಕೃತಕ ಮಳೆಗೂ ಬಿಲ್ ಗೇಟ್ಸ್ಗೂ ಸಂಬಂಧ ಇದೆಯಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸತ್ಯ ಏನು ಸುಳ್ಳು ಏನಂತ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಮ್ಯಾಟರ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡೋಣ. ಹಾಗಾದ್ರೆ ಮೊದಲಿಗೆ ಕ್ಲೌಡ್ ಸೀಡಿಂಗ್ ಅಂದ್ರೆ ಕೃತಕ ಮಳೆ ಅಂದ್ರೆ ಏನಂತ ತಿಳ್ಕೊಂಡ್ಬಿಡೋಣ. ಈ ಕೃತಕ ಮಳೆ ಅಂದ್ರೆ ಕ್ಲೌಡ್ ಸೀಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ವಿಜ್ಞಾನಿಗಳು ಏನ್ ಮಾಡ್ತಾರ ಅಂದ್ರೆ ಕೆಲವು ರಾಸಾಯನಿಕಗಳು ಅಂದ್ರೆ ಅಯೋಡೈಡ್ ಅನ್ನ ಮೋಡದಲ್ಲಿ ಬಿತ್ತುತ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮೋಡದಲ್ಲಿ ನೀರಿನ ಹನಿಗಳು ದೊಡ್ಡದಾಗಿ ಮಳೆ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಈ ಕ್ಲೌಡ್ ಸೀಡಿಂಗ್ ಅಂದ್ರೆ ಕೃತಕ ಮಳೆಯನ್ನ ಹಲವಾರು ದೇಶಗಳಲ್ಲಿ ಬಳಸಲಾಗುತ್ತೆ. ಬರಗಾಲದ ಸಮಯದಲ್ಲಿ ಅಥವಾ ನೀರಿನ ಅಭಾವ ಹೆಚ್ಚಾದಾಗ ಈ ಕ್ಲೌಡ್ ಸೀಡಿಂಗ್ ನ ಮಾಡ್ತಾರಂತ ಹೇಳಲಾಗ್ತಿದೆ. ಇಲ್ಲಿ ನಾವು ಮುಖ್ಯವಾದ ಪಾಯಿಂಟ್ ನ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಕ್ಲೌಡ್ ಸೀಡಿಂಗ್ ಅನ್ನೋದು ಕೇವಲ ಮೋಡವಿದ್ದಾಗ ಮಾತ್ರ ಮಳೆ ಬರ್ಸುತ್ತೆ. ಖಾಲಿ ಆಕಾಶದಲ್ಲಿ ಮಳೆ ಬರ್ಸೋದಕ್ಕೆ ಯಾರನಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕ್ಲೌಡ್ ಸೀಡಿಂಗು ಮಳೆಯನ್ನ ಸೃಷ್ಟಿ ಮಾಡೋದಿಲ್ಲ. ಮೋಡಗಳಿದ್ರೆ ಮಾತ್ರ ಮಳೆಯನ್ನು ಬರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಷ್ಟೇ. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ವಿಷಯ ಏನಪ್ಪಾ ಅಂದ್ರೆ, ಬಿಲ್ ಗೇಟ್ಸ್ ಅವರು ಮಳೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹವಾಮಾನವನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದೆಲ್ಲ ಸತ್ಯನಾ? ಬನ್ನಿ ನಾನು ಈ ಮುಂದೆ ಇದ್ರ ಬಗ್ಗೆ ಹೇಳ್ಕೊತಾ ಹೋಗ್ತೇನೆ. ಇಲ್ಲ ಇಲ್ಲ ಇಲ್ಲ, ಇದು ಕೇವಲ ಕಾನ್ಸ್ಪಿರೆನ್ಸಿ ಥಿಯರೀಸ್ ಅಷ್ಟೇ. ಸತ್ಯ ಏನಪ್ಪಾ ಅಂದ್ರೆ, ಬಿಲ್ ಗೇಟ್ಸ್ ಅವರು ಕ್ಲೈಮೇಟ್ ಚೇಂಜ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡುವ ಪ್ರಾಜೆಕ್ಟ್ಸ್, ಕ್ಲೀನ್ ಎನರ್ಜಿ ರಿಸರ್ಚ್, ಕಾರ್ಬನ್ ಕ್ಯಾಪ್ಚರ್ ಟೆಕ್ನಾಲಜೀಸ್, ಇವು ಸೈನ್ಸ್ ಬೇಸ್ಡ್ ಪ್ರಾಜೆಕ್ಟ್ಸ್. ಹವಾಮಾನ ಕಂಟ್ರೋಲ್ ಮಾಡೋದಲ್ಲ. ಇದು ಅವರು ಕೊಟ್ಟಿರುವಂತಹ ಹಣ ಏನಕ್ಕಪ್ಪ ಅಂದ್ರೆ ಈ ಒಂದು ರಿಸರ್ಚ್ಗೆ ಅವರು ಹಣವನ್ನ ಕೊಟ್ಟಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಮಿಸ್ ಇನ್ಫಾರ್ಮೇಶನ್ ಏನಿದೆ ಅದು ತುಂಬಾ ಬೇಗ ಹರಡ್ಬಿಡುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಅರ್ಧ ಸತ್ಯ ತಿಳ್ಕೊಂಡಿರ್ತಾರೆ, ಅದಕ್ಕೆ ಇನ್ನೊಂದೇನೋ ಒಂದು ಸ್ಟೋರಿ ಕಟ್ಟಿಬಿಟ್ಟು ವೈರಲ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಇದರ ಬಗ್ಗೆ ಸತ್ಯಾಸತ್ಯತೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಏನೋ ಒಂದು ಅರ್ಧ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೊಂದೇನೋ ಬಣ್ಣ ಕಟ್ಟಿಬಿಟ್ಟು ಒಬ್ರ ಮೇಲೆ ನಾವು ಅಪಪ್ರಚಾರ ಮಾಡೋದು ಎಷ್ಟು ಸರಿ ಹೇಳಿ? ಈಗ ನಾನು ನಿಮಗೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೇನೆ. ಈ ಕ್ಲೌಡ್ ಸೀಡಿಂಗ್ ಅಂದ್ರೆ ಕೃತಕ ಮಳೆ ಅನ್ನೋದು ವಿಜ್ಞಾನದಲ್ಲಿ ಇದೆ. ಇದನ್ನ ಬಿಲ್ ಗೇಟ್ಸ್ ಅವರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಸತ್ಯ ಅಲ್ಲ, ಸುಳ್ಳು. ಸ್ನೇಹಿತರೆ, ನಾನ್ ನಿಮ್ಮಲ್ಲಿ ಒಂದು ಕಳಕಳಿಯಿಂದ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ, ಯಾವುದೇ ಒಂದು ವಿಷಯಗಳು ಬಂದಾಗೆ ಅದನ್ನ ಒಂದ್ಸರಿ ಫ್ಯಾಕ್ಟ್ ಚೆಕ್ ಮಾಡಿ. ಸುಮ್ನೆ ಬ್ಲೈಂಡ್ ಆಗಿ ನಂಬಿಟ್ಟು ಯಾರೋ ಏನೋ ಒಂದು ಹೇಳಿದಾರಂತೇಳಿ ಅದನ್ನ ವೈರಲ್ ಮಾಡಬೇಡಿ. ಯಾಕಂದ್ರೆ ಬಿಲ್ ಗೇಟ್ಸ್ ಅವರು ಒಬ್ಬ ಮೈಕ್ರೋಸಾಫ್ಟ್ ಫೌಂಡರ್ ಕಂಡ್ರಿ, ಅಂತವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅದು ಎಷ್ಟು ಸರಿ ಅಂತ ನೀವೇ ಹೇಳಿ ಅಂತ ಹೇಳ್ತಾ, ಸುಮ್ಮನೆ ಎಲ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ವೈರಲ್ ಮಾಡ್ತಿದ್ದಾರೆ, ನಾನು ವೈರಲ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ಅದಕ್ಕೆ ಫ್ಯಾಕ್ಟ್ ಚೆಕ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಬಿಲ್ ಗೇಟ್ಸ್ ಅವರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಈ ವಿಡಿಯೋನು ಮುಗಿಸುವ ಮೊದಲು ನಾನೊಂದು ಮಾತು ಹೇಳ್ತೀನಿ, ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಸತ್ಯಾಸತ್ಯತೆ ತಿಳಿದುಕೊಳ್ಳದೆ ಅಪಪ್ರಚಾರ ಮಾಡೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.